ಹಲೋ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಚಾನಲ್ ಸನ್ಶೈನ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ನೀವು ಹರರ್ ಕಥೆಗಳನ್ನು ಕೇಳುತ್ತೀರಿ. ಭೂತ, ಪ್ರೇತ, ಮಾಟ ಮಂತ್ರ, ಜಿನ್ನು ಮುಂತಾದ ಕಥೆಗಳನ್ನು ನೀವು ಕೇಳುತ್ತೀರಿ. ಜನ ಜೀವನದಲ್ಲಿ ಆದ ಘಟನೆಗಳನ್ನು ರೋಚಕ ಕಥೆಗಳ ಮೂಲಕ ನಿಮಗೆ ತಿಳಿಸುತ್ತೇವೆ. ಫ್ರೆಂಡ್ಸ್, ಇಂಥ ಕಥೆಗಳು ನಿಮಗೆ ಕೇಳಲು ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ ಸನ್ಶೈನ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕಾಗಿದೆ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ ಫ್ರೆಂಡ್ಸ್. ಈಗ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಈ ಕಥೆಯ ಮೇನ್ ಕ್ಯಾರೆಕ್ಟರ್ ಬಂದು ಅನಿರುದ್ಧ ಆಗಿದೆ. ಅನಿರುದ್ಧ ಈಗಲೇ ಕಾಲೇಜ್ ಮುಗಿದು ಹೊಸದಾಗಿ ಒಂದು ಕಂಪನಿ ಕಾಲ್ ಸೆಂಟರ್ನಲ್ಲಿ ಜಾಬ್ನಲ್ಲಿ ಸೇರಿದ್ದ. ಆಗ 2000 ಇದು ನಡೆದ ಘಟನೆ. 2001, 2 ಅಲ್ಲಿ ಅವಾಗ ಕಾಲ್ ಸೆಂಟರ್ ಜಾಬ್ಸ್ಗಳು ತುಂಬಾ ಇದ್ವಲ್ಲ. ಆಗ ಅದು ದೊಡ್ಡ ಜಾಬ್ ಆಗಿತ್ತು ಅದು. ಆಗ ಸಂಬಳ ಕೂಡ ಆಗಿನ ಕಾಲದಲ್ಲಿ ಅದೇ ಸಂಬಳ ತುಂಬಾ ಜಾಸ್ತಿ ಇತ್ತು. ಆಗ ಅಲ್ಲಿ ಹೊಸದಾಗಿ ಒಂದು ಜಾಬ್ಗೆ ಸೇರಿದ್ದ. ಅವನು ತುಂಬಾ ಎಂಜಾಯ್ ಆಗಿ ಲೈಫ್ ನಡೆಯುತ್ತಿತ್ತು. ಕೈ ತುಂಬಾ ಸಂಬಳ ಕೂಡ ಆಗಿನ ಕಾಲದಲ್ಲಿ ಅವನಿಗೆ ಬರ್ತಿತ್ತು. ಅವನಿಗೆ ಫ್ರೆಂಡ್ಸ್ ಗ್ರೂಪ್ ಆಯ್ತು. ಅಲ್ಲೇ ಕಂಪ್ನಿಯಲ್ಲೇ ಫ್ರೆಂಡ್ಸ್ಗಳಾದ್ರು. ಆ ಫ್ರೆಂಡ್ಸ್ಗಳ ಜೊತೆ ತುಂಬಾ ಹ್ಯಾಂಗ್ ಔಟ್ ಮಾಡೋದು, ವೀಕೆಂಡ್ ನಲ್ಲಿ ಪಾರ್ಟೀಸ್ ಮಾಡೋದು, ಅದು ಎಲ್ಲ ಮಾಡ್ತಿದ್ದ ಅವನು. ಅವನಿಗೆ ತುಂಬಾ ಫ್ರೆಂಡ್ಸ್ಗಳು ಜಾಸ್ತಿ ಆದ್ರು ಅಲ್ಲಿ. ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ದ. ಲೈಫ್ ಎಲ್ಲ ಎಂಜಾಯ್ ಇತ್ತು ಇವನಿಗೆ. ವೀಕೆಂಡ್ ಯಾವಾಗ ಆಗ್ತೈತೆ ಅವಾಗ ಎಲ್ಲರೂ ತುಂಬಾ ಚಿಲ್ ಮಾಡ್ತಿದ್ರು ಫ್ರೆಂಡ್ಸ್ ಎಲ್ಲ ಸೇರಿ. ಇವರು ಅನಿರುದ್ಧ ಮತ್ತೆ ಇವನ್ ಫ್ರೆಂಡ್ಸ್ ಎಲ್ಲ. ಆಗ ಒಂದ್ಸರ್ತಿ ಅದೇ ಫ್ರೆಂಡ್ ಗ್ರೂಪ್ ನಲ್ಲಿ ಒಂದ್ ಫ್ರೆಂಡ್ಗೆ ಮದುವೆ ಫಿಕ್ಸ್ ಆಗಿತ್ತು. ಒಬ್ಬನಿಗೆ ಮದುವೆ ಫಿಕ್ಸ್ ಆಗಿತ್ತು ಅದೇ ಫ್ರೆಂಡ್ಸ್ ಗ್ರೂಪ್ ನಲ್ಲಿ ಇದ್ದವನಿಗೆ. ಆಗ ಅವನು ಎಲ್ಲರಿಗೂ ಮ್ಯಾರೇಜ್ಗೆ ಕರೆದಿದ್ದ. ಎಲ್ಲರಿಗೂ ಕಾರ್ಡ್ಸ್ ಕೊಟ್ಟಿದ್ದ, ಬರ್ರಿ ಅಂತ. ಇವನಿಗೂ ಕಾರ್ಡ್ ಕೊಟ್ಟ. ಅದು ಮ್ಯಾರೇಜ್ ಹಾಲ್ ಬಂದು ಇವನ್ ಮನೆಯಿಂದ, ಅನಿರುದ್ಧ ಮನೆಯಿಂದ ತುಂಬಾ ದೂರ ಇತ್ತು. ಇವ್ರ ಮನೆ ಒಂದ್ ಕಡೆ ಆದ್ರೆ ಅವನ್ ಮ್ಯಾರೇಜ್ ಹಾಲ್ ಒಂದು ಕಡೆ ಇತ್ತು. ಅದು ಬೇರೆ ದಿಕ್ಕಿನಲ್ಲಿ ಇತ್ತು. ಆಗ ಇವನ್ ಕೂಡ ಎಲ್ಲ ಬರ್ತೀನಿ ಅಂತ ಹೇಳಿದ್ದ ಫ್ರೆಂಡ್ ಮುಂದೆ. ಮ್ಯಾರೇಜ್ ಟೈಮ್ ಬಂದು ರಾತ್ರಿ, ನೈಟ್ ಟೈಮ್ ಇತ್ತು ಮ್ಯಾರೇಜ್. ಆಗ ಇವನ್ನೆಲ್ಲ ರೆಡಿಯಾಗಿ ಮನೆಗೆ ಪೇರೆಂಟ್ಸ್ಗೆಲ್ಲ ತಿಳಿದ, ನಾನು ಮ್ಯಾರೇಜ್ಗೆ ಹೋಗ್ತಿದ್ದೀನಿ, ಬರ್ತೀನಿ, ನೈಟ್ ಟೈಮ್ನಲ್ಲಿ ಐತೆ ಮ್ಯಾರೇಜು ಅಂತ. ಅವನು ಪೇರೆಂಟ್ಸ್ ಎಲ್ಲ ಆಯ್ತು ಹೋಗ್ಬಾರಪ್ಪ ಅಂತ ಕಳಿಸಿದ್ರು ಮನೆಯಲ್ಲಿ. ಇದೇ ಫಸ್ಟ್ ಟೈಮ್ ಅವನು ಫ್ಯಾಮಿಲಿಗೆ ಬಿಟ್ಟು ಬೇರೆ ಕಡೆ ಮ್ಯಾರೇಜ್ಗೆ ಹಿಂಗು ಸಿಂಗಲ್ ಆಗಿ ಹೋಗ್ತಿದ್ದ. ಯಾವಾಗ್ಲೂ ಇದಕ್ಕೆ ಮುಂಚೆ ಎಲ್ಲ ಫ್ಯಾಮಿಲಿ ಜೊತೆನೆ ಮ್ಯಾರೇಜ್ ಎಲ್ಲ ಅಟೆಂಡ್ ಮಾಡ್ತಿದ್ದ. ಇದೇ ಫಸ್ಟ್ ಟೈಮ್ ಫ್ರೆಂಡ್ ಮ್ಯಾರೇಜ್ಗೆ ಇವನು ಸಿಂಗಲ್ ಆಗಿ ಹೋಗ್ತಿದ್ದ. ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಅವನು. ಆಗ ವಿಂಟರ್ ಟೈಮ್ ಕೂಡ ಇತ್ತು. ಇವನ್ ಗಾಡಿ ಹಾಕೊಂಡು ಅವನದು ಕಾರ್ ಇತ್ತು, ಅದು ಹಾಕೊಂಡು ಮಸ್ತ್ ಮ್ಯೂಸಿಕ್ ಕೂಡ ಹಾಕೊಂಡು ಹೋದ. ಮ್ಯಾರೇಜ್ ನಲ್ಲಿ ಹೋಗಿ ಎಲ್ಲ ಎಂಜಾಯ್ ಮಾಡಿದ ಫ್ರೆಂಡ್ಸ್ ಜೊತೆ ಎಲ್ಲ. ಆಗ ನೈಟ್ ಟೈಮ್ ತುಂಬಾ ಲೇಟ್ ಆಗಿತ್ತು. ತುಂಬಾ ಎಂಜಾಯ್ ಮಾಡ್ದ. ಎಲ್ಲ ಸ್ವಲ್ಪ ಡ್ರಿಂಕ್ ಕೂಡ ಮಾಡಿದ್ದ ಇವನು. ಎಲ್ಲ ಮ್ಯಾರೇಜ್ ಫಂಕ್ಷನ್ ಎಲ್ಲ ಮುಗೀತು. ಆಗ ಎಲ್ಲರೂ ಹೋಗ್ತಿದ್ರು. ಇವನು ಕೂಡ ಹೋಗ್ತೀನಪ್ಪ ನಾನು ಅಂತ ಫ್ರೆಂಡ್ಗೆ ಹೇಳ್ದ. ಆಯ್ತು ಅಂತ ಅವನು ಮ್ಯಾರೇಜ್ ಆದಲ್ಲ ಅವನು ಕೂಡ ಹೇಳ್ದ. ಆಗ ಇವನ್ ಹೋಗೋಣ ಅಂದ್ರೆ ಅಷ್ಟರಲ್ಲಿ ಅವನ್ ಫ್ರೆಂಡ್ ಗ್ರೂಪ್ ನಲ್ಲೇ ಅವನ್ ಕಾಮನ್ ಫ್ರೆಂಡ್ ಇದ್ಲು, ಸ್ವಾತಿ ಅಂತ. ಅವಳು ಹೇಳಿದ್ಲು, ಅನಿರುದ್ಧ ನಾನು ಬರ್ತೀನೋ, ನನಗೆ ಮನೆಗೆ ಡ್ರಾಪ್ ಮಾಡಿ ಹೋಗು, ನನಗೆ ಕೂಡ ತುಂಬಾ ನಿದ್ದೆ ಬರ್ತಿದೆ ಅಂತ ಹೇಳಿದ್ಲು. ಅದಕ್ಕೆ ಇವನು ಆಯ್ತು ಬಿಡು ಅಂತ ಬಾ ಅಂತ ಹೇಳ್ದ. ಇವರಿಬ್ರು ಕಾರ್ನಲ್ಲಿ ಕುಂತು ಹಂಗೆ ಜೋರ್ ಕಾರ್ ಹಾಕೊಂಡು ಇವನು ಮ್ಯೂಸಿಕ್ ಹಾಕೊಂಡು ಹೋಗ್ತಿದ್ದ. ಮನೆಯಿಂದ ಕಾಲ್ಸ್ ಕೂಡ ಬರ್ತಿದ್ವು, ಜಲ್ದಿ ಬರ್ರಿ ಟೈಮ್ ಆಗೈತೆ ಅಂತ. ಇವನ್ಗೂ ಅನಿರುದ್ಧಗೂ ಬರ್ತಿದ್ವು, ಅವ್ರಿಗೂ ಸ್ವಾತಿ ಕೂಡ ಬರ್ತಿದ್ವು. ಅದು ಶಾರ್ಟ್ ಕಟ್ ನಲ್ಲಿ ಹೋಗೋಣ, ರಾತ್ರಿ ಟೈಮ್ ಆಗೈತೆ ಅಂತ ಇವನ್ ಏನ್ ಮಾಡ್ದ, ಒಂದು ಶಾರ್ಟ್ ಕಟ್ ಇತ್ತು ಅಲ್ಲಿಂದ ಜಲ್ದಿ ಹೈವೇನಲ್ಲಿ ಹೋಗಿ. ಅರ್ಧ ಸ್ವಲ್ಪ ದಾರಿ ಕಮ್ಮಿ ಆಗ್ತಿತ್ತು ಇವ್ರದ್ದು. ಇವನ ನೈಟ್ ತುಂಬಾ ಲೇಟ್ ಆಗೈತೆ ಅಲ್ಲ, ಜಲ್ದಿ ಹೋಗೋಣ ಮನೆಗೆ ಅಂತ ಇವನು ಅನ್ಕೊಂಡು ಆ ಶಾರ್ಟ್ ಕಟ್ ನಲ್ಲಿ ಗಾಡಿ ತಿರ್ಸ್ಕೊಂಡ. ಆಗ ಅವ್ರು ಸಾಥಿ ಹೇಳಿದ್ರು, ಬೇಡ ಬೇಡ ಈ ಸೈಡ್ ಯಾಕೆ ಹೋಗ್ತಿದ್ವಿ ಅಂತ ಹೇಳಿದ್ಲಿ. ಯಾಕೆ ಏನಾಗೈತೆ ಅಂತ, ಅದು ರೂಟ್ ಚೆನ್ನಾಗಿಲ್ಲ, ಬಹಳ ಮಂದಿ ಈ ರೂಟ್ ನಲ್ಲಿ ಏನೋ ನೋಡಿದ್ದಾರೆ ಅಂತ, ಅದಕ್ಕೆ ಈ ಕಡೆ ಯಾರು ಹೋಗಲ್ಲ, ಹೋಗ್ಬೇಡ ಅಂತ ಹೇಳಿದ್ಲು. ಅದಕ್ಕೆ ಅವನು ಏನಾಗಲ್ಲ, ನಾನು ಅದೆಲ್ಲ ನಂಬಲ್ಲ ಅಂತ ಅವನು ಹೇಳ್ದ. ಅದಕ್ಕೆ ಅವಳು ಎಷ್ಟು ಸರ್ತಿ ಹೇಳಿದ್ಲು ಸ್ವಾತಿ, ಬೇಡ ಹೋಗ್ಬೇಡ, ಅದು ರೂಟ್ ಚೆನ್ನಾಗಿಲ್ಲ, ನಾವು ಮೇನ್ ರೋಡಿಂದಾನೇ ಹೋಗೋಣ, ಸ್ವಲ್ಪ ಲೇಟ್ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಅವನು ಇಲ್ಲ ನಾನು ಇವಾಗ ತಿರ್ಸ್ಕೊಂಡ್ಬಿಟ್ಟಿನಿ ಗಾಡಿ, ಅದೇ ರೂಟ್ನಲ್ಲಿ ನೋಡ್ತೀನಿ ಇವತ್ತು ಏನಾಯ್ತೆ ಅಂತ ಅಲ್ಲಿ ಅಂತ ಹೇಳ್ದ. ಇಲ್ಲ, ಇಲ್ಲಿ ಈ ಸೈಡ್ಗೆ ರೂಟ್ಗೆ ಯಾರು ಗಾಡಿ ನೋಡಿ, ಒಂದ್ ಗಾಡಿನೇ ಇಲ್ಲ, ನಮ್ದೇ ಇರೋದು, ತುಂಬಾ ಹೆದರಿಕೆ ಆಗ್ತಿದೆ ಇಲ್ಲಿ ಅಂತ ಹೇಳಿದ್ಲು.
ಅದಕ್ಕೆ ಅವನು ಏನಾಗಲ್ಲ ನಾನು ಇದೀನಲ್ಲ ಅಂತ ಹೇಳ್ದ. ಅದಕ್ಕೆ ಅವಳು ನಿನ್ಗೆ ಎಷ್ಟು ಹೇಳಿದ್ರು ಕೇಳಲ್ಲ, ನನ್ಗೇನಾದ್ರೂ ಆದರೆ ಜವಾಬ್ದಾರಿ ನೀನು ನೋಡು ಅಂತ ಹೇಳಿದ್ಲು. ಅದಕ್ಕೆ ಅವನು ನೋಡೋಣ ಬಿಡು ಅಂತ ಹೇಳ್ದ. ಆಗ ಇವರು ಹಂಗೆ ಗಾಡಿನಲ್ಲಿ ಆಕೆ ಏನು ಹೇಳಿದ್ಲು, ನಾನು ಮಕ್ಕಂತೀನಪ್ಪ, ನೀನು ಏನಾದರೂ ಮಾಡು, ಮನೆ ಬಂದ್ಮೇಲೆ ನನಗೆ ಎಪ್ಸು ಅಂತ ಹೇಳಿದ್ಲು. ಆಯ್ತಂತ ಇವನು ಗಾಡಿ ಓಡಿಸತೊಡಗಿದ. ಆಗ ಇವನಿಗೇನಂದ್ರೆ ಸ್ವಲ್ಪ ಇವನು ಹನುಮಂತನ ಭಕ್ತ, ತುಂಬ ಆಂಜನೇಯ ಸ್ವಾಮಿಗೆ ತುಂಬ ಪೂಜೆ ಮಾಡೋನು ಇವನು ಅನಿರುದ್ಧ. ಇವ್ರ ಫ್ಯಾಮಿಲಿ ಎಲ್ಲರೂ ಹಂಗೆ, ಎಲ್ಲರೂ ತುಂಬ ಆ ದೇವ್ರಿಗೆ ತುಂಬ ನಂಬ್ತಿದ್ರು. ದಿನಾಲು 2 ಟೈಮ್ ಪೂಜೆ ನಡೀತಿತ್ತು ಇವ್ರ ಮನೆಯಲ್ಲಿ, ಬೆಳಿಗ್ಗೆ ಸಾಯಂಕಾಲ ಎಲ್ಲ ಭಜನೆ ಪೂಜೆ. ಇವ್ರ ತಂದೆ ಕೂಡ ತುಂಬ ಹನುಮಂತನ ಭಕ್ತರು. ಇವನು ಕೂಡ ಅನಿರುದ್ಧ ಕೂಡ ದಿನಾಲ್ದಿ 2 ಟೈಮ್ಸ್ ಹನುಮಾನ್ ಚಾಲೀಸ ಜಪ ಮಾಡ್ತಿದ್ದನು. ಮತ್ತೆ ಹನುಮಂತನಿಗೆ ತುಂಬಾಗಿ ನಂಬ್ತಿದ್ದ. ಇವನು ಎಲ್ಲ ಡ್ಯಾಡಿಗೆ ಕೇಳ್ತಿದ್ದ, ಅಪ್ಪ ಏನಾದರೂ ಇರ್ತಾವ ಅಂತ, ಭೂತ ಗೀತ ಆತ್ಮ ಅಂತ ಅಂದ್ರೆ ತಂದೆ ಹೇಳಿದ್ರು, ಇಡ್ತಾವಪ್ಪ, ಅದೇನು ಇಲ್ಲ ಅಂದಂಗಿಲ್ಲ, ಎಲ್ಲ ಇಡ್ತಾವ. ಅಂದ್ರೆ ನಾವು ಅಂಥ ಟೈಮ್ನಲ್ಲಿ ಹೆದರ್ಕೋಬಾರ್ದು. ಅವು ನಾವು ಎಷ್ಟು ವೀಕ್ ಆಗಿ ಕಾಣ್ತೀವೋ, ಎಷ್ಟು ಹೆದರ್ಕೊಂತೀವೋ ಅವು ನಮ್ಮ ಮೇಲೆ ಅಷ್ಟೇ ಪ್ರಭಾವ ಬೀರ್ತಾವ. ಅದಕ್ಕೆ ನಾವು ಹೆದರ್ಕೋಬಾರ್ದು, ತುಂಬ ಧೈರ್ಯವಾಗಿ ಫೇಸ್ ಮಾಡಬೇಕು. ಮತ್ತೆ ದೇವರ ಜನಲ್ಲ ಹನುಮಂತನ ಮಂತ್ರ, ಹನುಮಾನ್ ಚಾಲೀಸ ಮಂತ್ರ ಇರ್ತಾವಲ್ಲ, ಅದು ಜಪ ಮಾಡ್ಬೇಕು. ಆ ಟೈಮ್ನಲ್ಲಿ ಹೆದರ್ಕೋಬಾರ್ದು. ನಾವು ಎಷ್ಟು ಹೆದರ್ಕೊಂಡ್ರು ಅದು ಅಷ್ಟು ಜಲ್ದಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾವ. ಅದಕ್ಕೆ ನಾವು ಧೈರ್ಯದಿಂದ ಅದನ್ನು ಫೇಸ್ ಮಾಡ್ಬೇಕಂತ ಅವ್ರು ತಂದೆ ಹೇಳ್ತಿದ್ರು. ಇವನು ಅದೇ ಮನಸ್ಸಲ್ಲಿ ಇತ್ತು ಇವನಿಗೆ, ಈ ಸರ್ತಿ ನೋಡೋಣ ಈ ರೂಟ್ನಲ್ಲಿ ಏನಾದ್ರು ಸಿಕ್ಕರೆ ನಾನು ಹೆಂಗ್ ಫೇಸ್ ಮಾಡ್ಬೇಕಂತ ಅವಾಗ ನನ್ಗೆ ಗೊತ್ತಾಗ್ತೈತಿ, ನಾನು ಹನುಮಂತನ ಭಕ್ತನಲ್ಲ ಅಂತ ಇವನಿಗೆ ಒಂಥರ ಮೈಂಡ್ನಲ್ಲಿ ಇತ್ತು. ಒಂದು ಜಲ್ದಿ ಬಂದರೆ ಏನು ಮಾಡ್ಬೇಕು ನಾನು, ಏನಾದರೂ ನನ್ನ ಮುಂದೆ ಬಂದರೆ ಹಿಂಗೆ ಕೇಸ್ ಆದ್ರೆ ಅಂತ ಇವನಿಗಿತ್ತು. ಹಂಗೆ ಅದೇ ಮನಸ್ಸಿನಲ್ಲಿ ಅನ್ಕೊಂಡು ಇವನು ಬೇಕಂತಲೇ ಆ ಸೈಡ್ ಗಾಡಿ ಓಡಿಸತೊಡಗಿದ. ಅದು ಎಷ್ಟು ಇವನು ಓಡಿಸ್ತಿದ್ದ ಗಾಡಿ ಆದ್ರೂ ಕೂಡ ಅದು ರೋಡ್ ಫಿನಿಶ್ ಆಗ್ತಿದ್ದಿರಲಿಲ್ಲ. ಅದೇ ಕಂಟಿನ್ಯೂ ರೋಡ್ ಬರ್ತಾನೆ ಐತೆ. ಇವನು ಎಷ್ಟೊತ್ತು ನಡೆಸ್ತಾ ಆಗ ಇವನಿಗೆ ಸ್ವಲ್ಪ ಮೈಂಡ್ ಇದಾಯ್ತು, ಎಷ್ಟು ಜೋರು ಗಾಡಿ ಓಡ್ಸಕತ್ತೇನೋ, ಈ ರೂಟ್ ಫಿನಿಶಿಂಗ್ ಆಗ್ತಾ ಇಲ್ಲ. ಯಾರ ಗಾಡಿ ಇದ್ದಿಲ್ಲ, ಇವ್ರದೇ ಗಾಡಿ ಇತ್ತು ಆ ರೋಡ್ನಲ್ಲಿ. ಯಾಕೆ ನನಗೆ ಇನ್ನೂ ರೋಡ್ ಫಿನಿಶ್ ಆಗ್ತಾ ಇಲ್ಲ ಅಂತ. ಅದು 2 ಸೈಡು ಸ್ವಲ್ಪ ಮರ ಗಿಡಗಳು ಇದ್ವು, ಕಾರ್ ಟೈಪ್ ಇತ್ತು ಆ ರೂಟ್. ಅಲ್ಲಿ ಒಂದು ಗಾಡಿನೂ ಹೋಗ್ತಿದ್ದಿಲ್ಲ, ಇವ್ರದೇ ಗಾಡಿ ಇತ್ತು. ಅದು ಇವನಿಗೆ ಸ್ವಲ್ಪ ಹೆದರಿಕೆ, ಯಾಕಂದ್ರೆ ರೋಡೆಲ್ಲ ತುಂಬ ಸೈಲೆಂಟ್ ಇತ್ತು ನೈಟ್ ಟೈಮ್ನಲ್ಲಿ. ಅವಾಗ 2 ಗಂಟೆ ಆಗಿತ್ತು ಟೈಮು. ಇವನಿಗೂ ಕೂಡ ಸ್ವಲ್ಪ ಹೆದರಿಕೆ ಆಯ್ತು, ನಾನು ಸುಮ್ಮನೆ ಬಂದ್ಬಿಟ್ಟೆಲ್ಲಪ್ಪ, ಏನಾನ ಹತ್ರ ತಪ್ಪು ಮಾಡ್ಬಿಟ್ಟೆ ನಾನು ಅಂತ ಇವನ್ಗೆ ಅನ್ಸಿತ್ತು ಮೈಂಡ್ನಲ್ಲಿ. ಆದ್ರೂ ಕೂಡ ಇವನ್ ಸ್ವಲ್ಪ ಧೈರ್ಯವಾಗೇ ಇದ್ದ. ಆಗ ಅನಿರುದ್ಧ ಗಾಡಿ ಹಂಗೆ ಓಡಿಸ್ತಿದ್ದಾಗ ಅಲ್ಲಿ ರೋಡ್ನಲ್ಲಿ ಅಲ್ಲಿ ಮುಂದೆ ಒಂದು ಲೈಟ್ ಕಾಣ್ತಿತ್ತು ಕಣ್ಣಿಗೆ. ಅದು ಸ್ಟ್ರೀಟ್ ಲೈಟ್ ಇತ್ತಲ್ಲ, ಅದೇ ರೋಡಿನ ಮೇಲೆ ಲೈಟ್ಸ್ ಇರ್ತಾವ, ಒಂದು ಲೈಟ್ ಕಾಣಿತು. ಆಗ ಇವನಿಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಅಷ್ಟು ಹೊತ್ತಿಂದ ಬರೀ ಕತ್ಲಲ್ಲಿ ಒಂದು ಗಾಡಿ ಓಡಿಸ್ತಿದ್ದ, ರೋಡ್ ಫಿನಿಶಿಂಗ್ ಆಗ್ತಿದ್ದಿಲ್ಲ. ಇವಾಗ ಮುಂದೆ ಸ್ವಲ್ಪ ಲೈಟ್ ಕಾಣ್ತು. ಅಂದಮೇಲೆ ಇವನಿಗೆ ಖುಷಿ ಆಯ್ತು, ಆಯ್ತಲ್ಲಪ್ಪ ಇದು ರೋಡ್ ಫಿನಿಶ್ ಆಯ್ತು, ಇವಾಗ ಮೇನ್ ರೋಡ್ಗೆ ಹೋಗಿ ಮನೆಗೆ ಹೋಗ್ಬಿಡೋಣ ಅಂತ. ಆಗ ಅವನು ಖುಷಿಯಾಗಿ, ಸ್ನೇಹ ನೋಡು ಬಂತು, ನೋಡು ರೋಡ್ ಬಂತು, ಈಗ ರೂಟ್ ಚೆನ್ನಾಗಿಲ್ಲ ಅಂತ ನೀನು ಸುಮ್ಮನೆ ಹೆದರ್ಕೊಂತಿದ್ದೆ, ಇವಾಗ ನೋಡು ರೋಡ್ ಬಂತು ನೋಡು, ಇವಾಗ ನಿನ್ನ ಆತ್ಮ ಶಾಂತಿ ಸಿಕ್ತಾ, ಅಷ್ಟೊತ್ತು ಬೇಡ ಅಂತಿದ್ದೆ, ಈಗ ನಿನ್ಗೆ ಆತ್ಮಗೆ ಶಾಂತಿ ಸಿಕ್ತಾ ಅಂತ ಅವನು ಹೇಳಿದ್ದೆ ತಡ ಅಲ್ಲಿಂದು ವಾತಾವರಣ ಎಲ್ಲ ಚೇಂಜ್ ಆಗಿ ತುಂಬಾ ಪಿನ್ ಡ್ರಾಪ್ ಸೈಲೆಂಟ್ ಆಗ್ಬಿಡ್ತು. ಎಲ್ಲ ರೋಡೆಲ್ಲ ಸೈಲೆಂಟ್. ಸ್ವಾತಿ ಇದ್ಲಲ್ಲ, ಎದ್ದು ಕುಂತು, ನನ್ನ ಆತ್ಮಕ್ಕೆ ಇನ್ನ ಶಾಂತಿ ಸಿಗೋಕೆ ತುಂಬಾ ಟೈಮ್ ಇದೆ ಅಂತ ಹೇಳ್ತಿದ್ಲು. ಕೇಳ್ದ, ಆತ್ಮಗೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತಾ ಅಂತ ಹೇಳ್ದಲ್ಲ, ಆಕೆ ಹಂಗೆ ಎದ್ದು ಕುಂತು ನನ್ನ ಆತ್ಮಕ್ಕೆ ಇನ್ನ ಶಾಂತಿ ಸಿಗೋಗೆ ಇನ್ನ ತುಂಬಾ ಟೈಮ್ ಇದೆ ಅಂತ ಹೇಳಿದ್ಲು. ಅಂತ ಇವನ್ ಕಿವಿಗೆ ನಂಬಕ್ಕಾಗಲಿಲ್ಲ, ಏನಕ್ಕೆ ಹಿಂಗೆ ಹೇಳಕತ್ತಾಳ ಅಂತ ಹಿಂಗೆ ತಿರುಗಿ ನೋಡ್ದ. ಅವರು ಸೈಡ್ ನೋಡಿದ್ರೆ ಅವ್ರ ಕೂದಲು ಹಿಂಗ್ ಬಿಟ್ಕೊಂಡು, ಕಣ್ಣು ರೆಪ್ಪೆ ಕೂಡ ಆಸ್ತಿದ್ದಿಲ್ಲ, ಹಂಗೆ ಕಣ್ಣು ಸ್ಟ್ರೇಟ್ ಆಗಿ ಹಿಂಗೆ ಅಗ್ಲ ಮಾಡ್ಕೊಂಡು, ದಪ್ಪ ಕಣ್ಣು ಮಾಡ್ಕೊಂಡು, ಕಣ್ಣು ಕೆಂಪಗಾಗ್ಬಿಟ್ಟಿದ್ವು ಅವಳದು. ಹಿಂಗ್ ದುರ್ಗುಟ್ಟಿ ಹಂಗೆ ನೋಡ್ತಿದ್ಲು, ಹಿಂಗೆ ರೆಪ್ಪೆ ಕೂಡ ಆಡ್ಲಾಡ್ತಿದ್ದಿಲ್ಲ, ಹಿಂಗೆ ನೋಡ್ತಿದ್ಲು. ಹಿಂಗ್ ಶೇಕ್ ಆಗ್ತಲ್ಲ ರೆಪ್ಪೆ, ಅದು ಹಂಗೆ ಇದ್ವು, ಓಪನ್ ಇದ್ವು, ಕಣ್ಣು ಹಿಂಗೆ ಓಪನ್ ಇತ್ತು ಮಾಡ್ಕೊಂಡು ಹಿಂಗೆ ನೋಡ್ತಿದ್ಲು. ಅವನು ಹೊಡಿ ಅಂತ ನಾಗ್ತಿದ್ಲು. ಅದಕ್ಕೆ ಇವನ್ಗೆ ಹೆದರಿಕೆ ಆಯ್ತು. ಗಾಡಿ ಹೋಗಿ ಒಂದ್ ಸೈಡಿಗೆ ನಿಂದ್ರಿಸ್ದ. ಗಾಡಿ ಹೋಗಿ ಸಡನ್ನಾಗಿ ಬ್ರೇಕ್ ಮಾಡಿ ಸೈಡಿಗೆ ನಿಂದಿರ್ತ.
ಹಿಡಿದು ಇವನು ತಂದೆ ಹೇಳ್ತಿದ್ರಲ್ಲ ಆ ಟೈಮ್ನಲ್ಲಿ ಹೆದರ್ಕೋಬಾರ್ದು, ಅಂತ ಟೈಮ್ನಲ್ಲಿ ಏನನ್ನ ಕಂಡ್ರೆ ಆತ್ಮ ಹಂಗೆ ಕೇಸ್ ಏನಾದ್ರ ಆದ್ರೆ ಹೆದರ್ಕೋಬಾರ್ದು, ನಾವು ಎಷ್ಟು ಹೆದರ್ಕಂತೀವೋ ಅವು ನಮ್ಮ ಮೇಲೆ ಡಾಮಿನೇಟ್ ಮಾಡ್ತಾವ ಅಂತ ಅವ್ರ ತಂದೆ ಹೇಳ್ತಿದ್ರಲ್ಲ, ಅದು ನೆನಪಾಯ್ತು ಇವನ್ಗೆ. ಏನ್ ಮಾಡ್ಬೇಕಪ್ಪ ಇವಾಗ, ನಾನು ಹೆದರ್ಕೋಬಾರ್ದು ಅಂತ ಸ್ವಾತಿಗೆ ಇವನ್ ಹೇಳ್ದ. ಇವನ್ಗೆ ಗೊತ್ತಾಯ್ತು ಆ ರೋಡ್ ನಲ್ಲಿ ಇರೋ ಆತ್ಮನೇ ಇವಳು ಮೈ ಮೇಲೆ ಬಂದಿತ್ತೆ ಅಂತ ಇವನ್ ಗೊತ್ತು ಮಾಡ್ಕೊಂಡು ಇವನ್ ಧೈರ್ಯದಿಂದ, ಯಾರು ನೀನು, ಯಾಕೆ ಬಂದೆ ಇಲ್ಲಿ, ಏನ್ ಬೇಕು ನಿನ್ಗೆ ಅಂತ ಇವನ್ ಕೇಳ್ದ. ಅದಕ್ಕೆ ನಾನು ಇವಳಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತದು. ಹೇಳಿದ್ರೆ ಇವನೇ ಹೇಳ್ದ, ನಾನು ಇರೋವರೆಗೆ ಇವಳಿಗೆ ಮುಟ್ಟಕ್ ಕೊಡಲ್ಲ, ನಾನು ಬಿಡಲ್ಲ ಅಂತ ಇವನ್ ಹೇಳ್ದ. ಅದಕ್ಕೆ ಅದು ಆತ್ಮ ನಕ್ಕಂತ, ಏನ್ ಮಾಡ್ತೀನಿ ನೀನು, ನಾನು ಬಿಡಲ್ಲ ಇವಳಿಗೆ ಅಂತ ಹೇಳಿತು. ಅದಕ್ಕೆ ಇವನಿಗೆ ಸ್ವಲ್ಪ ಹೆದರಿಕೆ ಆಯ್ತು, ಏನ್ ಹೋಗ್ಬಿಡೋಣ ಗಾಡಿ ಬಿಟ್ಟು ಅಂತ ಅದು ಅನ್ಕಂದ ಇವನು. ಮತ್ತೆ ನನ್ನ ಫ್ರೆಂಡ್ ಅಲ್ಲ ಪಾಪ, ಅವಳಿಗೆ ಹೆಂಗ್ ಬಿಟ್ಟು ಹೋಗೋದು ಅಂತ ಇವನು ಸ್ವಲ್ಪ ಧೈರ್ಯ ಮಾಡಿ, ನಾನ್ ನಿನ್ಗೆ ಬಿಡಲ್ಲ, ಕರ್ಕೊಂಡ್ ಹೋಗಾಗ ನಾನು ಬಿಡಲ್ಲ, ಏನ್ ಮಾಡ್ತೀನಿ ನೀನು ಅಂತ ಹೇಳ್ದ. ಅದಕ್ಕೆ ಅವಳು, ನಾನು ಬಿಡಲ್ಲ ಇವಳಿಗೆ, ಇವಳ ಮೈಯಲ್ಲಿ ಬಂದಿನಲ್ಲ ಇವಳಿಗೆ ಕರ್ಕೊಂಡೇ ಹೋಗ್ತೀನಿ ಇವಾಗ ಅಂತ ಆತ್ಮ ಹೇಳಿತು. ಅದಕ್ಕೆ ಅವನು ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರ ತಂದೆ ಹೇಳಿದ್ರಲ್ಲ, ಅಂತ ಟೈಮ್ನಲ್ಲಿ ಹನುಮಾನ್ ಚಾಲೀಸ ಜಪ ಮಾಡ್ಬೇಕು ಅಂತ ಅದು ಮಾಡ್ಕೊಂಡು ಹನುಮಾನ್ ಚಾಲೀಸ ಜಪ ಮಾಡಾಕ ಸ್ಟಾರ್ಟ್ ಮಾಡ್ದ. ಜಯ ಹನುಮಾನ್ ಜ್ಞಾನ ಗುಣ ಸಾಗರ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ದ. ಅದಕ್ಕೆ ಆತ್ಮ ನಕ್ಕಂತ, ಅಯ್ಯೋ ನೀನ್ ಎಷ್ಟು ಮಂತ್ರ ಜಪ ಮಾಡ್ಕೊಂಡಿ ಮಾಡ್ಕೊ, ನಾನು ಏನ್ ಬಿಡಲ್ಲ ಇವಳಿಗೆ ಕರ್ಕೊಂಡ್ ಹೋಗ್ತೀನಿ ಅಂತ ಆತ್ಮ ಹೇಳಿತು. ಅದು ಫ್ರೆಂಡ್ಸ್, ಅದಕ್ಕೂ ಮುಂಚೆ ಆ ರೋಡ್ ನಲ್ಲಿ ಅಡ್ಡಾಡ್ತಿದ್ರಲ್ಲ, ಯಾರನ್ನ ಹೋಗ್ತಿದ್ರೆ ಒಂದು ಹುಡುಗ ಕೂಡ ಅದು ಹಂಗೆ ಸಾಯಿಸಿತ್ತು ಆತ್ಮ, ಒಬ್ಬನ್ ಸತ್ತಿದ್ದ ಅಲ್ಲಿ ಆ ರೋಡ್ ನಲ್ಲಿ. ಅದಕ್ಕೆ ಆ ರೋಡ್ ನಲ್ಲಿ ಯಾರು ಅಲ್ಲಿಂದ ಹೋಗ್ತಿದ್ದಿಲ್ಲ, ಇವರೇ ಇವಾಗ ಬಂದಿದ್ರು. ಅದು ಸ್ವಲ್ಪ ಡೇಂಜರಸ್ ಆತ್ಮ ಆಯ್ತು ಅದು. ಅದಕ್ಕೆ ಆತ್ಮ ಹೇಳಿತು, ನಾನು ಈ ಹುಡುಗಿಗೆ ಬಿಡಲ್ಲ ಸ್ವಾತಿಗೆ ಅಂತ ಹೇಳಿತು. ಅದಕ್ಕೆ ಇವನು, ನಾನ್ ಬಿಡಲ್ಲ ಹೊರಗಕ್ಕೆ ಅಂತ ಹೇಳಿ ಮತ್ತೆ ಹನುಮಾನ್ ಚಾಲೀಸ ಜಪ ಮಾಡ್ದ ಇವನು ಅನಿರುದ್ಧ. ಯಾಕಂದ್ರೆ ಇವನ್ ಸ್ವಲ್ಪ ಹನುಮಂತನ ಭಕ್ತ ಎಲ್ಲ, ಧೈರ್ಯ ಜಾಸ್ತಿ ಇತ್ತು ಇವನ್ಗೆ. ಅದು ತನ್ನ ದೇವ್ರ ಮೇಲೆ ಕೂಡ ತುಂಬಾ ವಿಶ್ವಾಸ ಇತ್ತು ಇವನ್ಗೆ. ದೇವ್ರ ಇದಾರಲ್ಲ ನನ್ಗೆ ಹೆಲ್ಪ್ ಮಾಡ್ತಾರ ಅಂತ ಇವನ್ಗೆ ತುಂಬಾ ಆತ್ಮವಿಶ್ವಾಸ ಜಾಸ್ತಿ ಇತ್ತು, ಧೈರ್ಯ ಕೂಡ ಇತ್ತು ಇವನ್ಗೆ. ಅದಕ್ಕೆ ಅದು ಇವನ್ ಹನುಮಾನ್ ಚಾಲೀಸ ಹೆಂಗ್ ಸ್ಟಾರ್ಟ್ ಮಾಡ್ದಾನ, ಅದು ಗಟ್ಟಿಯಾಗಿ ಚೀರಿತು, ಅಂದ್ರೆ ಸ್ವಾತಿ ಗಟ್ಟಿಯಾಗಿ ಚೀರಿತ್ಲು. ಅದಕ್ಕೆ ಇವನ್ ಕಿವಿ ಮೇಲೆ ಹಿಂಗ್ ಕೈ ಇಟ್ಕೊಂಡ, ಗಟ್ಟಿಯಾಗಿ ಚೀರ್ತಾಳಲ್ಲ ಅಂತ ಕಿವಿ ಹಿಂಗ್ ಮುಚ್ಕೊಂಡ, 2 ಕೈ ಹಾಕಿ ಸ್ವಾತಿ ಅಂದ್ರೆ ಅದ್ರ ಆಕಿನ ಮೈಲಿ ಆತ್ಮ ಆಯ್ತಿಲ್ಲ, ಗಾಡಿ ಡೋರ್ ಇರ್ತೈತಲ್ಲ ಅದು ಓಪನ್ ಮಾಡ್ತೀವಿ ಹೋಗ್ಬಿಡೋಣ ಅಂತ ಅದು ಆತ್ಮ ಓಪನ್ ಮಾಡ್ತಿತ್ತು. ಅದು ನೋಡ್ದ ಇವನು, ಇವಾಗ ಬಿಟ್ರೆ ಆಯ್ತು ಇವಳು ಮತ್ತೆ ನಮ್ಗೆ ಸಿಗಲ್ಲ, ಅದು ಆತ್ಮ ಕರ್ಕೊಂಡು ಹೋಗಿ ಸ್ವಾತಿಗೆ ಸಾಯಿಸ್ಬಿಡ್ತೈತಿ, ಇವಾಗ ಬಿಡಲ್ಲ, ಮತ್ತೆ ನಾನು ಎಲ್ಲಿ ಹುಡ್ಕಾಡ್ಬೇಕು ಇಷ್ಟು ಕತ್ಲಲ್ಲಿ ರಾತ್ರಿಗೆ ಅಂತ ಇವನ್ ಧೈರ್ಯ ಮಾಡ್ಕೊಂಡು ಅವಳ ಕೈ ಹಿಡ್ಕೊಂಡ ಗಟ್ಟಿಯಾಗಿ, ಸ್ವಾತಿ ಕೈ ಹಿಡ್ಕೊಂಡ. ಇವನ್ಗೆ ಸ್ವಲ್ಪ ಧೈರ್ಯ ಅದು ಎಲ್ಲಿಂದ ಬಂತು ಏನೋ, ಅಷ್ಟು ಧೈರ್ಯ ಬಂದ್ಬಿಡ್ತು ಇವನ್ಗೆ ಅನಿರುದ್ಧಗೆ. ಅವನು ಗಟ್ಟಿಯಾಗಿ ಅವ್ಳ ಕೈ ಹಿಡ್ಕೊಂಡ. ಇವನ್ ಹೆಂಗ್ ಕೈ ಹಿಡ್ಕೊಂಡನೋ ಸ್ವಾತಿದು, ಹಂಗೆ ಒಂಥರ ವೈಬು ಇವನ್ ಮೈಯಿಂದ ಅದು ಸ್ವಾತಿಗೆ ಟ್ರಾನ್ಸ್ಫರ್ ಆಯ್ತು, ಸ್ವಾತಿ ಮೈಯಲ್ಲಿ. ಯಾಕಂದ್ರೆ ಇವನ್ ಸ್ವಲ್ಪ ಹನುಮಂತನ ಭಕ್ತ ಅಲ್ಲ, ಅದು ಹನುಮಾನ್ ಚಾಲೀಸ ದಿನಾಲಿ 2 times ಇವನು ಜಪ ಮಾಡ್ತಿದ್ದ. ಮತ್ತೆ ತುಂಬಾ ಇವ್ರ ಮನೆಯಲ್ಲಿ ಕೂಡ ತುಂಬಾ ಪೂಜಾ ಮಾಡ್ತಿದ್ರು, ಬೆಳಿಗ್ಗೆ ಸಾಯಂಕಾಲ 2 time ಭಜನೆ ಪೂಜೆ ಎಲ್ಲ ಅಭಿಷೇಕ ಎಲ್ಲ ನಡೀತಿತ್ತು ಇವ್ರದು. ಇವನು ಕೂಡ ದೊಡ್ಡ ಭಕ್ತ ಹನುಮಂತನ. ಅದಕ್ಕೆ ಇವನ್ ಮೈಯಲ್ಲಿ ಏನ್ ಪವರ್ ಇತ್ತು ಏನೋ ದೇವ್ರದು ಹನುಮಂತಂದು. ಇವನ್ ಹೆಂಗ್ ಕೈ ಹಿಡಿತಾನ ಆಕೆ ಸ್ವಾತಿದು, ಹಂಗೆ ಇವನ್ ಮೈಯಿಂದ ಒಂದ್ ಪವರ್ ಒಂಥರ ವೈಬ್ಸ್ ಟ್ರಾನ್ಸ್ಫರ್ ಆಗಿ ಸ್ವಾತಿಗೆ ಟ್ರಾನ್ಸ್ಫರ್ ಆಯ್ತು. ಅದು ಇವನ್ ಕೈ ಹಿಡಿದ ಕೂಡಲೇ ಅದು ಕೈ ಹೆಂಗ್ ಹಿಡಿತಾನ ಆಕೆ ಹಂಗೆ ಮುರ್ಚಿ ಹೋಗ್ಬಿಟ್ಲು ಸ್ವಾತಿ. ಆವಾಗ ಇವನು ಅದು ಡೋರ್ ಗಟ್ಟಿಯಾಗಿ ಮುಚ್ಕೊಂಡು ಕಾರಿಂದು ಹಿಂದೆ ಮುಂದೆ ಯಾವ್ದು ನೋಡಿಲ್ಲ, ಗಾಡಿ ಹಾಕೊಂಡ್ ಸೀದಾ ಹೋಗ್ಬಿಟ್ಟ ಇವನು. ಗಾಡಿ ಸೀದಾ ಹಾಕೊಂಡು ಜೋರಾಗಿ ಗಾಡಿ ನಡ್ಸ್ಕೊಂತ ಸೀದಾ ಮತ್ತೆ ಮೇನ್ ರೋಡ್ಗೆ ಬಂದು ನಿಂದಿರಿಸ್ದ. ಯಾಕಂದ್ರೆ ಇವನ್ ಹಿಂದೆ ನೋಡೇ ಇಲ್ಲ, ಮತ್ತೆ ಅಷ್ಟೇ ನನ್ಗೂ ಏನಾಗ್ತೈತಪ್ಪ ಅಂತ ಇವನ್ಗೆ ಅನ್ಸ್ಬಿಟ್ಟಿತ್ತು. ಇಲ್ಲಿ ಬಂದು ನಾನು ಜಾಸ್ತಿ ತಪ್ಪು ಮಾಡ್ಬಿಟ್ಟೆ, ಎಲ್ಲಾರು ಹೇಳ್ತಾರಲ್ಲ ಅದು ಮಾತು ಕೇಳ್ಬೇಕು ಅಂತ ಅವಾಗ ಅವನ್ಗೆ ಗೊತ್ತಾಯ್ತು. ಯಾಕೆ 4 ಮಂದಿ ಯಾರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕು ಅಂತ ಇವನ್ಗೆ ಅವಾಗ ಬುದ್ಧಿ ಬಂತು. ಇವನ್ ಎತ್ತರ್ಕೊಂಡು ಸೀದಾ ನಡ್ಸ್ಕೊಂಡು ಗಾಡಿ ಬಂದು ಅಲ್ಲಿ ಮೇನ್ ರೋಡಲ್ಲಿ ನಿಂದ್ರಿಸಿ ಇವ್ರ ಮನೆಗೆ ಫೋನ್ ಮಾಡ್ದ, ಇವ್ರ ಪೇರೆಂಟ್ಸ್ಗೆ ಫೋನ್ ಮಾಡಿ ಹೇಳ್ದ, ಹಿಂಗೆ ಎಲ್ಲ ನಡೀತಿದೆ
ಒಂದು ರೂಮ್ ಓಪನ್ ಮಾಡ್ರಿ, ಈಕಿಗೆ ಸ್ವಾತಿಗೆ ನಾನು ಅಲ್ಲೇ ಮನೆಗೆ ಕರ್ಕೊಂಡ್ ಬರ್ತೀನಿ, ಇವಳಿಗೆ ಹಿಂಗಾಗೈತೆ ಅಂತ ಹೇಳ್ದ. ಅದಕ್ಕೆ ಅವ್ರ ಪೇರೆಂಟ್ಸ್ ಆಯ್ತು ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಆವಾಗ ಸೀದಾ ಮನೆಗೆ ಹೋದ ಇವನು, ಸ್ವಾತಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ರೂಮ್ನಲ್ಲಿ ಇವ್ರಿಗೆ ಮಲಗಿಸಿ ಮತ್ತು ಇವರೆಲ್ಲ ಪೂಜೆ ಮಾಡಿ ಅವ್ರ ತಂದೆ ಪೂಜೆ ಮಾಡಿ ಒಂದು ದಾರ ತಗೊಂಡ್ ಬಂದು ಸ್ವಾತಿ ಕೈ ಕಟ್ಟಿತ್ತು. ಎಷ್ಟೋ ಹೊತ್ತಾದ್ಮೇಲೆ ಅವಳಿಗೆ ಎಚ್ಚರವಾಯ್ತು. ಸ್ವಾತಿಗೆ ಏನಾಯ್ತು ಅಂತ ಕೇಳಿದ್ಲು. ನಿನ್ಗೆ ಹಿಂಗೆ ಆಗಿತ್ತು, ಇವತ್ತೆಲ್ಲ ನಮ್ಮ ಮನೇಲಿ ಇರು, ನಿನ್ಗೆ ಏನಾಗಲ್ಲ, ಬೆಳಿಗ್ಗೆ ಎದ್ಕೊಳ್ಳೆ ದೇವ್ರ ದರ್ಶನ ಮಾಡಕ ಯಾವಾಗಾದ್ರೂ ಟೆಂಪಲ್ಗೆ ಹನುಮಂತ ಕರ್ಕೊಂಡು ಹೋಗ್ತೀವಿ ನಾವು ಅಂತ ಇವರು ಪೇರೆಂಟ್ಸ್ ಹೇಳಿದ್ರು. ಅದಕ್ಕೆ ಅವಳು ಹೌದಾ ಹಿಂಗಾಯ್ತಾ, ನನ್ಗೆ ಯಾವ್ದು ನೆನಪೇ ಇಲ್ಲ ಅಂತ ಸ್ವಾತಿ ಹೇಳಿದ್ರು. ಆಗ ಇವ್ರುಗಳ ಮತ್ತೆ ಬೆಳಗ್ಗೆ ಆದ್ಮೇಲೆ ಇವ್ರ ಸ್ವಾತಿಗೆ ಪೇರೆಂಟ್ಸ್ಗೆ ಕರೆದು ಎಲ್ಲ ವಿಷಯ ತಿಳಿಸಿ ಸ್ವಾತಿಗೆ ಗುಡಿಗೆ ಕರ್ಕೊಂಡು ಹೋಗ್ರಿ ಅಂತ ಇವರು ಹೇಳಿ ಕಳಿಸಿದ್ರು. ಇವಾಗ ಇವನ್ಗೂ ಗೊತ್ತಾಯ್ತು ಅನಿರುದ್ಧ್ಗೆ, ದೇವ್ರು ನಮ್ ಜೊತೆಗಿರ್ತಾರೆ ಯಾವಾಗ್ಲೂ ಅಂತ. 4 ಮಂದಿ ಹೇಳಿದ್ದು ಮಾತು ಕೇಳ್ಬೇಕು, ನಮ್ದು ನಾವೇ ಮಾಡಬಾರ್ದು ಅಂತಾನು ಗೊತ್ತಾಯ್ತು. ಈಗ ಇವರು ಎಲ್ಲರೂ ಆರಾಮಾಗಿದ್ದಾರೆ. ಆಯ್ತು ಫ್ರೆಂಡ್ಸ್, ಈ ಕತೆ ಇಲ್ಲಿಗೆ ಮುಗೀತು. ಈ ಕಥೆಯು ನಿಮ್ಗೆ ಹೇಗೆ ಅನಿಸಿತು ನಮ್ಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಇಂತಹ ಕಥೆಗಳು ಇನ್ನ ಕೇಳ್ಬೇಕಂದ್ರೆ ನೀವು ನಮ್ಮ ಚಾನಲ್ ಸನ್ಶೈನ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಅನ್ನು ಮಾಡಿ. ನಾನು ಉಷಾ, ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.